ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಕಾಂಗ್ರೆಸ್ನಲ್ಲಿ ತೀವ್ರ ಸಂಚಲನವನ್ನು ಉಂಟು ಮಾಡಿರುವಂತಹ ಶಾಸಕರ ಪತ್ರದ ವಿಚಾರಕ್ಕೆ ಸ್ಫೋಟಕ ಅಂಶ ರಿವೀಲ್ ಆಗ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳು ಆ ಪತ್ರಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನುವಂತೆ ಯಾವುದೇ ಕಾರಣಕ್ಕೂ ಹೊಸಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಲ್ಲ ಅಂತ ಹೇಳಿದ್ರ ಬೆನ್ನಲ್ಲೇ ಆ ಪತ್ರವನ್ನು ಬರೆಸಿದ್ಯಾರು ಅನ್ನುವಂತಹ ಸ್ಫೋಟಕ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳಿದ್ದಾರೆ, ಅಂದರೆ ಉಡುಪಿಯಲ್ಲಿ ಹೇಳಿದ್ದಾರೆ, ಆ ಪತ್ರಕ್ಕೆ ಯಾವುದೇ ಮನ್ನಣೆ ಬೇಡ, ಹೊಸ ಶಾಸಕರಿಗೆ ಯಾವುದೇ ರೀತಿಯ ಮಂತ್ರಿ ಸ್ಥಾನವನ್ನು ನಾವು ಕೊಡಲ್ಲ ಅಂತ. ಹಾಗಾದರೆ ಪತ್ರ ಬರೆಸಿದ್ಯಾರು? CM ಬಣದ ಶಾಸಕರು ಕೂಡ ಅದಕ್ಕೆ ಸಹಿ ಹಾಕಿದ್ರಲ್ಲ, ಆ ಪತ್ರವನ್ನು ಬರೆಸಿದ್ಯಾರು ಅನ್ನೋದರ ಸ್ಫೋಟಕ ಅಂಶವನ್ನು ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ. ಒಂದು ಕಡೆ DK ಶಿವಕುಮಾರ್ ಬಣ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ. ಅಧಿಕಾರ ಕಿತ್ತಾಟ, CM ಬದಲಾವಣೆ ವಿಚಾರವನ್ನು ಇಟ್ಕೊಂಡು ಕ್ರಾಂತಿಯನ್ನು ಏನು ಎಬ್ಬಿಸ್ತಾ ಇದ್ರು, ಅದಕ್ಕೆ ಮುಂದುವರೆದ ಭಾಗ ಅನ್ನೋ ಥರ ಶಾಸಕರು ಪತ್ರವನ್ನು ಬರೆದಿದ್ರು. 31 ಜನ ಶಾಸಕರು ಪತ್ರವನ್ನು ಬರೆದು ನಮ್ಮಲ್ಲಿ 5 ಜನರಿಗೆ, ಅಂದರೆ ಹೊಸದಾಗಿ ಆಯ್ಕೆಯಾದ 31 ಜನರಲ್ಲಿ 5 ಜನರಿಗೆ ಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಹೇಳಿ ಕೇಳಿದರು. ಆ ಪತ್ರದ ಹಿಂದೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಅದು ಯಾರು ಸೃಷ್ಟಿ ಮಾಡಿಸಿದ್ದು? ಆ ಪತ್ರಕ್ಕೆ ಡೇಟ್ ಇಲ್ಲ. ಸಿದ್ದರಾಮಯ್ಯನವರ ಬಣದಲ್ಲಿ ಆ ಪತ್ರ ಪ್ರಾರಂಭವಾಯ್ತಾ, ಅಥವಾ DK ಶಿವಕುಮಾರ್ ಬಣದವರು ಯಾರಾದರೂ ಆ ಪತ್ರವನ್ನು ಹುಟ್ಟು ಹಾಕಲಿಕ್ಕೆ ಪ್ರಯತ್ನ ಪಟ್ರಾ? 31 ಜನ ಬಣ ರಾಜಕಾರಣ ಮರೆತು ಎಲ್ಲರೂ ಸೈನ್ ಹಾಕಿದ್ರು ಹೊಸದಾಗಿ ಆಯ್ಕೆಯಾದ ಶಾಸಕರು. ಹಾಗಾದರೆ ಆ ಪತ್ರದ ಗುಟ್ಟೇನು, ಯಾರು ಬರೆಸಿದ್ರು ಆ ಪತ್ರ ಅನ್ನೋದ್ರ ಬಗ್ಗೆ ಸಂಚಲನ ಉಂಟಾಗಿತ್ತು. ನಿನ್ನೆ ಉಡುಪಿಯಲ್ಲಿ ಈ ಪತ್ರದ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಹೊಸದಾಗಿ ಆಯ್ಕೆಯಾದಂತಹ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಲ್ಲ, ಆ ರೀತಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅಂತ ರಿಯಾಕ್ಟ್ ಮಾಡಿದರು. ಆದರೆ ಆ ಪತ್ರ ಹೇಗೆ ಬಂತು, ಪತ್ರ ಬರೆದಿದ್ದು ಯಾವಾಗ, ಪತ್ರ ಬರೆಸಿದ್ಯಾರು, ಆ ಪತ್ರಕ್ಕೆ ಡೇಟ್ ಯಾಕಿರಲಿಲ್ಲ, ಅದ್ರ ಹಿಂದೆ ಯಾರ ಕೈವಾಡ ಇದೆ, ಆ ಪತ್ರವನ್ನು ಬಿಡುಗಡೆಗೊಳಿಸಿದ್ಯಾರು ಅನ್ನುವಂಥ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲಿಲ್ಲ. ಈಗ ಈ ಪತ್ರಕ್ಕೆ ಸಂಬಂಧಿಸಿದಂತೆ, ಪತ್ರದ ಸೀಕ್ರೆಟ್ಗೆ ಸಂಬಂಧಿಸಿದಂತೆ ಹಲವು ಮಾಹಿತಿಗಳು ಹೊರಗೆ ಬರ್ತಾ ಇವೆ. ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ದೀವಿ. ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಬಟ್ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಎಸ್ ವೀಕ್ಷಕರೇ, ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿ ಆ ರೀತಿಯ ಆ ಪತ್ರದಲ್ಲಿ ಇರುವ ರೀತಿಯ ಕಂಟೆಂಟನ್ನು ನೋಡೋದಾದರೆ, ಹೊಸದಾಗಿ ಆಯ್ಕೆಯಾದಂಥ ಶಾಸಕರಲ್ಲಿ, ಅಂದರೆ 31 ಜನ ಶಾಸಕರಲ್ಲಿ 5 ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಿ ಅನ್ನುವಂಥ ಕಂಟೆಂಟ್ ಏನಿತ್ತು, ಆ ಕಂಟೆಂಟ್ ಒಪ್ಪತಕ್ಕದ್ದಲ್ಲ. ಅವ್ರು ಪತ್ರ ಬರಿಬೋದು, ಅದು ತಪ್ಪಲ್ಲ, ಅವ್ರಿಗೆ ಪತ್ರ ಬರೀಲಿಕ್ಕೆ ಅಧಿಕಾರ ಇದೆ, ಹಕ್ಕಿದೆ. ಆದರೆ ಆ ಪತ್ರದಲ್ಲಿರುವಂಥ ಅಂಶವನ್ನು ನಾವು ಒಪ್ಪಕ್ಕಾಗಲ್ಲ. ಹೊಸದಾಗಿ ಆಯ್ಕೆಯಾದಂಥ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಮುಖ್ಯಮಂತ್ರಿಗಳೇ ಆ ರೀತಿ ಹೇಳಿದ ಮೇಲೆ ಆ ಪತ್ರ ಮುಖ್ಯಮಂತ್ರಿಗಳ ಬಣದಿಂದ ಬಂದಿದ್ದಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಒಪ್ಕೊಂಡಂಗಾಯಿತು. ಹಾಗಾದರೆ ಯಾರು ಆ ಪತ್ರವನ್ನು ಬರೆಸಿದ್ದು? ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲೇ ಹೈಕಮಾಂಡ್ ಮನಸ್ಸಿನಲ್ಲೇನಿದೆ? ಮಂತ್ರಿ ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಮಾಡುವಂಥದ್ದು ಏನಾದರೂ ಹೈಕಮಾಂಡ್ ಮನಸ್ಸಿನಲ್ಲಿತ್ತಾ? ಸಚಿವ ಸಂಪುಟ ವಿಸ್ತರಣೆ ಆದರೆ ಅದರ ಅರ್ಥ ಏನಂದರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ. ಹೈಕಮಾಂಡ್ ಏನಾದರೂ ಆ ಪತ್ರಕ್ಕೆ ರಿಯಾಕ್ಟ್ ಮಾಡಿ ಹೌದು ನಾವು ಮಾಡಿಸ್ತೀವಿ, ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಮುಖ್ಯಮಂತ್ರಿ ಬದಲಾವಣೆ ಸದ್ಯದಲ್ಲಿ ಕರ್ನಾಟಕದಲ್ಲಿ ಇಲ್ಲ ಅನ್ನುವಂಥ ಅಂಶ ಬಹಿರಂಗಪಡಿಸ್ದಂಗೆ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋ ವಿಚಾರ ಇದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈ ಪತ್ರವನ್ನು ಬರೆಸಿರೋದು. ಹಾಗೆ ಯಾರು ಬರೆಸ್ಲಿಕ್ಕೆ ಸಾಧ್ಯ? ಮುಖ್ಯಮಂತ್ರಿಯವ್ರನ್ನ ಅವರ ಸ್ಥಾನದಿಂದ ಇಳಿಸಿದರೆ ಲಾಭ ಆಗೋದು ಯಾರಿಗೆ? ಯಾರು ಆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅವರೇ ಬರೆಸ್ಬೇಕಲ್ವಾ. ಹಾಗಾಗಿ ಈ ಪತ್ರದ ಸತ್ಯಾಸತ್ಯತೆಯ ಬಗ್ಗೆ ಹಲವಾರು ಚರ್ಚೆಗಳು ಬರ್ತಾ ಇವೆ, ಹಲವಾರು ಮಾಹಿತಿಗಳು ಬರ್ತಾ ಇವೆ. ಒಂದು ಮೂಲದ ಪ್ರಕಾರ DK ಶಿವಕುಮಾರ್ ಬಣದಿಂದ ಪ್ರಾರಂಭವಾದಂಥ ಈ ಪತ್ರದ ಆಟ ಈಗ ತಾರ್ಕಿಕ ಅಂತ್ಯ ಕಂಡಿದ್ದು. ಪತ್ರಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ, ಆ ಪತ್ರದಲ್ಲಿರುವಂತೆ ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ನಾವು ಮಂತ್ರಿ ಸ್ಥಾನ ಕೊಡಲ್ಲ ಅಂತ CM ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ.
ಒಂದು ಕಡೆ CM ಸಿದ್ದರಾಮಯ್ಯನವ್ರನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸ್ಲಿಕ್ಕೆ ಹೋಗಿ DK ಶಿವಕುಮಾರ್ ಈಗ ಮತ್ತೊಮ್ಮೆ ಹಿನ್ನಡೆ ಆಗುವಂಥ ಕೆಲಸಕ್ಕೆ ಕೈ ಹಾಕ್ದಂಗಿದೆ. ಯಾಕಂದರೆ ಸಿದ್ದರಾಮಯ್ಯನವ್ರು ಹೇಳಿರೋ ಪ್ರಕಾರ ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಮಂತ್ರಿ ಸ್ಥಾನ ಇಲ್ಲ ಅಂದರೆ DK ಶಿವಕುಮಾರ್ ಬಣದವರು ಸೈಲೆಂಟ್ ಆಗಿರಬೇಕು ಅಂತಲೇ ಅರ್ಥ. ಹಾಗಾಗಿ ಈ ಪತ್ರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಇಂಪ್ಯಾಕ್ಟ್ ಆಗಲ್ಲ. ಪತ್ರಗಳು ಶಾಸಕರು ಹೇಳಿರೋ ಥರ ಯಾವುದೂ ಆಗಲ್ಲ. ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಮಂತ್ರಿ ಸ್ಥಾನ ಇಲ್ಲ ಅನ್ನೋದನ್ನು ಮುಖ್ಯಮಂತ್ರಿ ಹೇಳೋ ಮುಖಾಂತರ DK ಶಿವಕುಮಾರ್ ಅವರಿಗೆ ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಈ ಒಂದು ಅಧಿಕಾರ ಹಸ್ತಾಂತರದ ಪರ್ವ? ಕ್ರಾಂತಿ ಅಂತ ಸೆಪ್ಟೆಂಬರಲ್ಲಿ ಶುರುವಾಗಿರೋದು ಈಗ ಫೆಬ್ರವರಿ ಎಂಡಿಗೆ ಬಂದು ನಿಂತಿದೆಯಲ್ಲ, ಈ ಕ್ರಾಂತಿಗೆ ಏನಾದರೂ ಒಂದು ಕ್ಲೈಮ್ಯಾಕ್ಸ್ ಸಿಗುತ್ತಾ? CM ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರಾ? ಅಂದುಕೊಂಡಂತೆ DK ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗ್ತಾರಾ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.